ಪ್ರಥಮ PUC ವಿದ್ಯಾರ್ಥಿಗಳಿಗೆ ಇತಿಹಾಸ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡಿಕೊಳ್ಳೋಣ. ವಿಶ್ವದ ಬೃಹತ್ ಪಿರಮಿಡ್ ಯಾವುದು? ಧಾರ್ಮಿಕ ಸುಧಾರಣೆ ನಾಯಕರು ಯಾರು? ಫೀನಿಕ್ಸ್ ಜೇನಿಯನ್ನು ಕಂಡುಹಿಡಿದವರು ಯಾರು? ವಾಟರ್ಲೂ ಕದನ ಯಾವ ವರ್ಷ ನಡೆಯಿತು? ಇಟಲಿಯಲ್ಲಿ ಫ್ಯಾಸಿಸಂ ಸ್ಥಾಪಿಸಿದವರು ಯಾರು? ಇತಿಹಾಸದ ಯಾವುದಾದರೂ ಎರಡು ವ್ಯಾಖ್ಯೆಗಳನ್ನು ತಿಳಿಸಿ. ಮಾನವನ ವಿಕಾಸನಕ್ಕೆ ಸಂಬಂಧಿಸಿದಂತೆ ಚಾರ್ಲ್ಸ್ ಡಾರ್ವಿನ್ ಪ್ರಾಪ್ತಿಸಿದ ಎರಡು ಸಿದ್ಧಾಂತಗಳು ಯಾವುವು? ನಾಗರಿಕ ಬೆಳವಣಿಗೆ ಸಹಾಯಕವಾದ ಯಾವುದಾದರೂ ಎರಡು ಶೋಧನೆಗಳನ್ನು ತಿಳಿಸಿ. ರೋಮ್ ನಗರದ ಸ್ಥಾಪಕರು ಯಾರು? ಇಸ್ಲಾಂ ಧರ್ಮದ ಎರಡು ಪ್ರಮುಖ ಪಂಗಡಗಳು ಯಾವುವು? ಮಧ್ಯಕಾಲೀನ ಯುರೋಪಿನಲ್ಲಿ ಕಂಡುಬರುವ ಎರಡು ವಾಸ್ತುಶೈಲಿಗಳನ್ನು ಯಾವುದು? ಪುನರುಜ್ಜೀವನ ಕಾಲದ ಯಾರಾದರೂ ಇಬ್ಬರು ವಿಜ್ಞಾನಿಗಳನ್ನು ಹೆಸರಿಸಿ. ಓಸ್ಮನ್ ಟೀ ಪಾರ್ಟಿ ಎಂದರೇನು? ರಷ್ಯಾ ಕ್ರಾಂತಿಯ ಕಾಲದ ಎರಡು ಪಕ್ಷಗಳು ಹೆಸರಿಸಿ. ಯಂಗ್ ಇಟಲಿ ಉದ್ದೇಶಗಳೇನು? ಶೀತಲ ಸಮರ ಕೊನೆಗೊಳಿಸಿದ ಅಮೆರಿಕ ಮತ್ತು ರಷ್ಯಾ ಅಧ್ಯಕ್ಷರು ಹೆಸರಿಸಿ. ಅಲಿಪ್ತ ಚಳವಳಿಯ ಎರಡು ತತ್ವಗಳನ್ನು ಬರೆಯಿರಿ. ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ. ಯೇಸುಕ್ರಿಸ್ತನ ಬೋಧನೆಗಳನ್ನು ವಿವರಿಸಿ. ಜರ್ಮನಿಯ ಏಕೀಕರಣಕ್ಕೆ ಬಿಸ್ಮಾರ್ಕನ ಪಾತ್ರವನ್ನು ಚರ್ಚಿಸಿ. ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಶೀತಲ ಸಮರ ಕಾರಣಗಳನ್ನು ವಿವರಿಸಿ. ಭಾರತ ಮತ್ತು ಅಲಿಪ್ತ ಚಳವಳಿಯ ಸಂಬಂಧಗಳನ್ನು ಕುರಿತು ಬರೆಯಿರಿ. ಮಾನವನ ವಿಕಾಸನಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಚರ್ಚಿಸಿ. ಚೀನಾ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ. ಭೌಗೋಳಿಕ ಅನ್ವೇಷಣೆಯ ಕಾರಣಗಳು ಮತ್ತು ಫಲಿತಾಂಶಗಳನ್ನು ಕುರಿತು ವರ್ಣಿಸಿ. ಮೊದಲನೇ ಜಾಗತಿಕ ಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. ಕಾಲಾನುಕ್ರಮ: ಇಟಲಿಯ ಏಕೀಕರಣ, ಹಿಜರಾಶಕೆ, ಕಾಮನ್ವೆಲ್ತ್, ಸ್ವತಂತ್ರ ರಾಜ್ಯಗಳ ಒಕ್ಕೂಟ ಸ್ಥಾಪನೆ, ಮೊದಲನೇ ಒಲಿಂಪಿಕ್ಸ್ ಪಂದ್ಯಾವಳಿ, ಎರಡನೇ ಜಾಗತಿಕ ಯುದ್ಧ ಆರಂಭ. ಇದು ಈ ನಿಮಗೆ ಒದಗಿಸಿರುವ ಭಾರತ ಭೂಪಟದ ಕೆಳಗಿನ ಯಾವುದಾದ್ರೂ 5 ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಮತ್ತು ಪ್ರತಿಯೊಂದು ಸ್ಥಳದ ಬಗ್ಗೆ 2 ವಾಕ್ಯದಲ್ಲಿ ಬರೆಯಿರಿ. ಮ್ಯಾಪ್ನಲ್ಲಿ ಕೂಡ ಗುರುತಿಸಬೇಕು, ಹಾಗೆ ಇದರ ಬಗ್ಗೆ ಕೂಡ ಬರೀಬೇಕು. ಫಸ್ಟ್ PUC ಹಿಸ್ಟ್ರಿ ಅಥವಾ ಇತಿಹಾಸ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಒಳಗೊಂಡಿತ್ತು ಮಾಹಿತಿ ತಿಳಿಸಿ ಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ.